ಸ್ಮಾರ್ಟ್ ರಸ್ತೆಗಳನ್ನು ಮಾಡಿದ್ದಾರೆ. ಹಾಗೆ ಈ ನಗರದಲ್ಲಿ ಇವತ್ತು 24/7 ಕುಡಿಯುವ ನೀರು ಕೊಡಬೇಕು ಅಂತ ಹೇಳಿ ಜಲಸಿರಿ ಯೋಜನೆಯಲ್ಲಿ 620 ಕೋಟಿನ ತಂದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರುವಂತರು ಕೂಡ ಸಿದ್ದೇಶ್ವರವರು. ಇವತ್ತು ನಿಮ್ಮ ರೈಲ್ವೆ ಸ್ಟೇಷನ್ ಅದು ಹರಿಹರದ ರೈಲ್ವೆ ಸ್ಟೇಷನ್ ಇರ್ಬೋದು, ದಾವಣಗೆರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಹಾಗೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಇದಕ್ಕೆ ನೇರ ರೈಲ್ವೆ ಮಾರ್ಗಕ್ಕೆ 1800 ಕೋಟಿ ತಂದಿದ್ದಿರ್ಬೋದು. ಎಲ್ಲದನ್ನು ಸಿದ್ದೇಶ್ವರನೇ ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇವತ್ತು ಚಿತ್ರದುರ್ಗ, ದಾವಣಗೆರೆ, ಹರಿಹರ ಇದು 6 ಲೈನಿಂಗ್ ಏನಾಗಿದೆ 1200 ಕೋಟಿ ರೂಪಾಯಿನಲ್ಲಿ, ಇದಕ್ಕೂ ಕೂಡ ಸಿದ್ದೇಶ್ವರವ್ರ ಕೊಡುಗೆ ಇರುವಂತದ್ದು. ಇಲ್ಲಿಂದ ನಮಗೆ ಒಂದೇ ಭಾರತ ಟ್ರೈನ್ ಹೋಯ್ತು, ಅದರಲ್ಲೂ ಕೂಡ ಸಿದ್ದೇಶ್ವರವ್ರ ಕೊಡುಗೆ ಇರುವಂತದ್ದು. ಇಷ್ಟು ಮಾತ್ರ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ, ಸಿದ್ದೇಶ್ವರ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಜೊತೆಗೆ ಇನ್ನೂ ಒಂದು 5 ಪ್ರಮುಖ ಯೋಜನೆಗಳನ್ನ ತಗೊಂಡ್ಬಂದ್ರು. ಇವತ್ತು ಸಿದ್ದೇಶ್ವರನ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ 5 ಯೋಜನೆಗಳು ಕೂಡ ಕಾರ್ಯಗತವಾಗ್ತಿತ್ತು. ಆ ಯೋಜನೆಗಳು ಯಾವ ಅಂತಂದ್ರೆ, ನಿಮಗೆ ದಾವಣಗೆರೆ ಒಂದ್ ಕಾಲದಲ್ಲಿ ಏನಂತ ಹೇಳಿದ್ರು, ದಾವಣಗೆರೆಗೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರು. ಇಲ್ಲಿ ನೇಯ್ಗೆ ಆ ಲೆವೆಲ್ ಇತ್ತು. ನೀವು ಮಾತು ಬಿಟ್ಟಿದ್ರಿ, ಇವತ್ತು ಬರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಮಾತಾಡ್ತಿದ್ರಿ. ಇದಕ್ಕೆ ನೇಯ್ಗೆನಲ್ಲಿ ಇವತ್ತು ನೀವೇನು ಜೀನ್ಸ್ ಅವೆಲ್ಲ ಬೇರೆ ಕಡೆಯಿಂದ ಅರವಿಂದ್ ಮಲ್ಸ್ ಅವರು, JCT ಅವರು, ಅವರ ಅಷ್ಟೊಂದು ಮೀಟರ್ಗಳು ಬಟ್ಟನ ಅವರು ತಯಾರು ಮಾಡ್ತಾರಲ್ಲ, ಒಂದು ಕಾಲದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿತ್ತು. ಅಷ್ಟು ಮೀನುಗಳಿತ್ತು. ಇಂಥ ಊರನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಇಲ್ಲಿಗೂ ಕೂಡ ವಿಮಾನ ನಿಲ್ದಾಣ ಬೇಕೋ ಬೇಡವಾ? ಅದು ಬೇಕು ಅಂತ ಸಿದ್ದೇಶ್ವರ ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಕೊಡಿಸೋದಕ್ಕೋಸ್ಕರ ದುಡ್ಡು ಕೊಡಿಸಿ, ಫೀಸಿಬಿಲಿಟಿ ರಿಪೋರ್ಟ್ ಬಂದಾದ ನಂತರ 2022ರಲ್ಲಿ 375 ಎಕರೆ ಜಮೀನನ್ನ ಗುರುತಿಸಿ ಅದನ್ನ ಅಕ್ವಿಷನ್ ಮಾಡ್ಲಿಕ್ಕೆ, ಅದನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ 143 ಕೋಟಿ ರೂಪಾಯಿನ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಿಸಿದ್ರು. ಆದ್ರೆ ಇವತ್ತು ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಬಂದ ಲ್ಯಾಂಡ್ ಅಕ್ವಿಷನ್ ನಡೀತಾ ಇದೆಯಾ? ಒಂದ್ ವೇಳೆ ಸಿದ್ದೇಶ್ವರನ ಮತ್ತೊಂದ್ ಸಾರಿ ನೀವು ಕೆಲಸ ಕಳಿಸಿದ್ರೆ, ಅವ್ರ ಮನೆಯವ್ರನ್ನ ಕೆಲಸ ಕಳಿಸಿದ್ರೆ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ ಈ ಹೆದ್ದಾರಿಗೂ ಕೂಡ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೊರಟರು. 187 ಕಿಲೋಮೀಟರ್ ರೈಲು ಸಾರಿ ರಸ್ತೆ. ಆ ರಸ್ತೆ ಇವತ್ತಿದ್ರೆ ನಿತಿನ್ ಗಡ್ಕರಿ ಅವರ ಹತ್ರ ಹೋಗಿ ಜನ ಮಾತನ್ನ ನಮ್ ಕೆಲಸ ಕಳಿಸ್ಕೊಟ್ಟಿದ್ದಾರೆ, ಇದನ್ನ ಅಪ್ರೂವಲ್ ಮಾಡ್ಕೊಡಿ ಅಂತ ಹೇಳಿ ಪಟ್ಟು ಹಿಡಿದು ಮಾಡಿಸ್ಕೊಂಡ್ ಬರ್ತಾ ಇದ್ರು. ಆದ್ರೂ ಕೂಡ ಇವತ್ತು ಹಂಗೇ ಕೂತ್ಕೊಂಡಿದೆ. ಈ ದಾವಣಗೆರೆ ಅಶೋಕ ಟಾಕೀಸ್ ಕೆಳಗಡೆ ರೈಲ್ವೆ ಅಂಡರ್ ಪಾಸ್ ಆಗ್ಬೇಕು, ಅದಕ್ಕೆ 49 ಕೋಟಿ ಬಂತು. ಅಪ್ರೋಚ್ ರೋಡ್ ಮಾಡಬೇಕು. 1 ವರ್ಷ ಕಳೆದೋಯ್ತು, 1 ವರ್ಷ 2 ತಿಂಗಳಾಯ್ತು. ಹೊಸ ಸಂಸದರು ಬಂದು ಅವ್ರದೇ ಸರ್ಕಾರ, ಮನೆಯವರೇ ಮಂತ್ರಿ. ಈ ಮಾವನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಆದ್ರೆ ದಾವಣಗೆರೆಗೆ ಆಯ್ತಾ ಕೆಲಸ ಇಲ್ಲ, ಕೆಲಸನೇ ಆಗ್ತಾ ಇಲ್ಲ. ಅಷ್ಟು ಬಿಡಿ.